ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇತ್ತೀಚೆಗೆ ಭಾರತಕ್ಕೆ ತಮ್ಮ 27 ಗಂಟೆಗಳ ಭೇಟಿಗಾಗಿ ಬಂದಿದ್ರು. ಅವರನ್ನ ಸ್ವಾಗತಿಸಲು ಸ್ವತಃ ಪ್ರಧಾನಿ ಮೋದಿ ಅವರೇ ವಿಮಾನದ ತನಕ ಹೋಗಿ ಅವರಿಗೆ ಅಪ್ಪುಗೆಯ ಸ್ವಾಗತ ನೀಡಿದ್ರು. ಪುಟಿನ್ ಅವರೊಂದಿಗೆ ಒಂದೇ ಕಾರಿನಲ್ಲಿ ಪ್ರಯಾಣಿಸಿ ಭಾರತ ರಷ್ಯಾ ಸಂಬಂಧ ಹೇಗಿದೆ ಎಂದು ತೋರಿಸೋದರೊಂದಿಗೆ ಪುಟಿನ್ ಅವರೊಂದಿಗೆ ತಮ್ಮ ವೈಯಕ್ತಿಕ ಸಂಬಂಧ ಕೂಡ ಹೇಗಿದೆ ಎಂದು ದೇಶಕ್ಕೆ ತೋರಿಸಿಕೊಟ್ರು. ಪುಟಿನ್ ಭಾರತಕ್ಕೆ ಬಂದಿದ್ದು ದೇವ್ರೇ ಭಾರತಕ್ಕೆ ಬಂದ ರೀತಿಯಲ್ಲಿ ಬಿಜೆಪಿ ಪರ ಇರುವ ಮಾಧ್ಯಮಗಳು ಬಣ್ಣಿಸತೊಡಗಿದ್ವು. ಪುಟಿನ್ ಮೋದಿ ಸ್ನೇಹ ಸಂಬಂಧದಿಂದಾಗಿ ಇನ್ನು ಮುಂದೆ ಪಾಕಿಸ್ತಾನ, ಚೀನಾ ಮತ್ತು ಅಮೆರಿಕ ಕೂಡ ಬಾಲ ಮುದುರಿಕೊಂಡು ಭಾರತದ ಶಕ್ತಿಯನ್ನ ನೋಡಿಕೊಂಡಿರಬೇಕು ಎನ್ನುವ ವ್ಯಾಖ್ಯಾನಗಳು ನಡೆದವು. ಭಾರತ ರಷ್ಯಾದೊಂದಿಗೆ ಆರಂಭದಿಂದಲೂ ಒಳ್ಳೆಯ ಸಂಬಂಧವನ್ನೇ ಇಟ್ಟುಕೊಂಡು ಬಂದಿದೆ. ಕಮ್ಯುನಿಸ್ಟ್ ಸೋವಿಯತ್ ರಷ್ಯಾದ ಕಾಲದಿಂದಲೂ ರಷ್ಯಾ ಭಾರತದ ಪರ ಅನೇಕ ಬಾರಿ ನಿಂತಿದೆ. ಭಾರತ ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ ಎನ್ನುವ ಅಲಿಪ್ತ ನೀತಿಯನ್ನ ಅನುಸರಿಸಿದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಸೋವಿಯತ್ ರಾಷ್ಟ್ರಗಳ ಮಧ್ಯೆ ಶೀತಲ ಸಮರ ನಡೀತಿದ್ದಾಗಲೂ, ಅಮೆರಿಕ ಪಾಕಿಸ್ತಾನಕ್ಕೆ ಬೆಂಬಲ ತೋರಿಸಿದ್ದಾಗಲೂ ಸೋವಿಯತ್ ರಷ್ಯಾ ಭಾರತ ಪರ ಅನೇಕ ಬಾರಿ ನಿಂತು ಭಾರತಕ್ಕೆ ನೈತಿಕ ಬೆಂಬಲವನ್ನ ನೀಡಿದೆ. ಆದರೆ ಎಂದು ರಷ್ಯಾ ಭಾರತದ ಒಳಗಿನ ಅಥವಾ ಹೊರಗಿನ ಸಂಘರ್ಷಗಳಲ್ಲಿ ಭಾಗಿಯಾಗಿಲ್ಲ. ಭಾರತಕ್ಕೆ ಶಸ್ತ್ರಾಸ್ತ್ರ ಮಾರ್ತಿದ್ರೂ ಕೂಡ ಭಾರತದೊಂದಿಗೆ ಯಾವುದೇ ಯುದ್ಧದಲ್ಲಿ ಸಹಕಾರ ನೀಡಿಲ್ಲ. ಪುಟಿನ್ ರಷ್ಯಾದ ಅಧ್ಯಕ್ಷರಾದ ನಂತರವೂ ಭಾರತ ರಷ್ಯಾದೊಂದಿಗೆ ಒಳ್ಳೆಯ ಸಂಬಂಧವನ್ನೇ ಇಟ್ಟುಕೊಂಡು ಬಂದಿದೆ. ಪುಟಿನ್ ಅವರು ವಾಜಪೇಯಿ ಸರ್ಕಾರದಿಂದ ಹಿಡಿದು ಎಂದಿನ ತನಕ ಅನೇಕ ಸರ್ಕಾರಗಳನ್ನ ಭಾರತದಲ್ಲಿ ನೋಡಿದ್ದಾರೆ. ಮೋದಿ ಅವರು 3 ಅವಧಿ, ಮನಮೋಹನ್ ಸಿಂಗ್ ಅವರ 2 ಅವಧಿಯನ್ನ ಕಂಡಿದ್ದಾರೆ. ಯಾವಾಗಲೂ ಭಾರತ ಮತ್ತು ರಷ್ಯಾದ ಸಂಬಂಧ ಉತ್ತಮವಾಗಿ ಇತ್ತು. ಆದರೆ ಮೋದಿ ಅವರು ಪುಟಿನ್ ಅವರೊಂದಿಗೆ ತಮಗೆ ಉತ್ತಮ ಸ್ನೇಹ ಇದೆ ಎಂದು ಮತ್ತು ಪುಟಿನ್ ತಮ್ಮ ಖಾಸ ಸ್ನೇಹಿತ ಎಂದು ಬಣ್ಣಿಸಿದ್ದಾರೆ. ಆದರೆ ನಿಜವಾಗಿಯೂ ಪುಟಿನ್ ಅವರು ಮೋದಿ ಅವರ ಬಗ್ಗೆ ಅದೇ ರೀತಿಯ ಭಾವನೆ ಹೊಂದಿದ್ದಾರೆಯೇ, ಇಲ್ಲ ತಮ್ಮ ದೇಶದ ಹಿತದೃಷ್ಟಿಯಿಂದ ನಾಟಕವಾಡ್ತಿದ್ದಾರೆ ಎನ್ನುವ ಪ್ರಶ್ನೆಗಳು ಈಗ ಮೂಡಿದೆ. ಅಮೆರಿಕದಿಂದ ಅನೇಕ ಶಾಸ್ತಿಗಳನ್ನು ಅನುಭವಿಸಿ ಯುರೋಪಿನ ಬಹುತೇಕ ರಾಷ್ಟ್ರಗಳ ಕೆಂಗಣ್ಣಿಗೆ ಕೂಡ ಗುರಿಯಾಗಿರುವ ಪುಟಿನ್ ಮತ್ತು ಅವರ ರಷ್ಯಾ ಈಗ ಬಲಿಷ್ಠವಾಗಿರುವ ದೇಶಗಳಾದ ಚೀನಾ ಮತ್ತು ಭಾರತದೊಂದಿಗೆ ಸಂಬಂಧವನ್ನ ಉತ್ತಮಪಡಿಸಿಕೊಳ್ಳಲು ಹೊರಟಿರೋದು ವ್ಯಾವಹಾರಿಕವಾದ ಕಾರಣಗಳಿಂದಲೇ ಹೊರತು ವಿಶೇಷ ಪ್ರೀತಿಯಿಂದೇನೂ ಅಲ್ಲ ಎನ್ನಲಾಗ್ತಿದೆ. ನಾವು ನಿಮ್ಮ ಪರ ಇದ್ದೇವೆ, ನೀವು ನಿಮ್ಮ ದೇಶವನ್ನ ಯಾರು ಹೆದರಿಸಲು ಆಗಲ್ಲ, ಬೆದರಿಸಲು ಆಗಲ್ಲ, ನೀವು ಇಂದ್ರ ಚಂದ್ರ ಎಂದೆಲ್ಲ ಭಾರತವನ್ನ ಬಣ್ಣಿಸ್ತಾ ಭಾರತದ ಸರ್ಕಾರವನ್ನ ಹೊಗಳ್ತಾ ಪುಟಿನ್ ಮೂಲಕ ರಷ್ಯಾ ಭಾರತದಿಂದ ತನಗೆ ಬೇಕಾದುದನ್ನೆಲ್ಲ ಪಡೆಯುತ್ತಿದೆ. ಭಾರತ ಬೇರೆಯವರಿಗೆ ಇರಿಸುಮುರುಸು ಉಂಟು ಮಾಡುವಷ್ಟು ರಷ್ಯಾದ ತೈಲ ಖರೀದಿ ಮಾಡಿದ್ದು ಮತ್ತು ರಷ್ಯಾ ನಡೆಸುತ್ತಿರುವ ಯುದ್ಧವನ್ನ ಕಠಿಣವಾಗಿ ವಿರೋಧಿಸಿರೋದು ರಷ್ಯಾಕ್ಕೆ ಅನುಕೂಲಕರವಾಗಿದೆ.